Hello students, welcome to online class. It is my second session under third unit business income. So in this session we'll see deduction under section 37 format of business income and illustrations. So ಇಲ್ಲಿ ನಾವು previous session ಅಲ್ಲಿ meaning of business profession ಎಲ್ಲ ನೋಡಿದ್ದು. ಸೊ ಇಲ್ಲಿ ಈ ಸೆಷನ್ ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 37 ಅಂದ್ರೆ ಯಾವುದೆಲ್ಲ ಬಿಸಿನೆಸ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ಬಿಸಿನೆಸ್ ಎಕ್ಸ್ಪೆಂಡಿಚರ್ಸ್ ನೋಡೋಣ. ಹಾಗೇನೆ ಫಾರ್ಮೇಟ್ ಆಫ್ ಬಿಸಿನೆಸ್ ಇನ್ಕಮ್ ಅಂಡ್ ಪ್ರೊಫೆಷನಲ್ ಇನ್ಕಮ್ ಅನ್ನು ನೋಡೋಣ. ಎರಡು ಫಾರ್ಮೇಟ್ ನೋಡೋಣ, ಮತ್ತೆ ಇಲ್ಲುಸ್ಟ್ರೇಷನ್ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನ ನೋಡೋಣ. ರಿಡಕ್ಷನ್ ಅಂಡರ್ ಸೆಕ್ಷನ್ 37 ಅಂದ್ರೆ ಈಗ ಬಿಸಿನೆಸ್ ಅಲ್ಲಿ ನಾವು ಬಿಸಿನೆಸ್ ಇನ್ಕಮ್ ಮಾಡುವಾಗ ಬಿಸಿನೆಸ್ಗೆ ಸಂಬಂಧಪಟ್ಟಂತ ತುಂಬಾ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅವ್ರು ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಗೊತ್ತಿರಬೇಕು ಯಾವುದೆಲ್ಲ ಬಿಸಿನೆಸ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ಸ್, ಅದನ್ನು ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 37 ಅಲ್ಲಿ ನೋಡೋಣ. ಇಲ್ಲಿ ಸುಮಾರು ಒಂದು 50 ಐಟಮ್ಸ್ ಅನ್ನು ಕೊಟ್ಟಿದ್ದೇವೆ. ಸೊ ಇದು ನಿಮಗೆ 4 ಮಾರ್ಕ್ಸ್ 4 ಮಾರ್ಕ್ಸ್ಗೂ ಸಪರೇಟ್ ಆಗಿ ಬರುತ್ತೆ ಕ್ವಶನ್ ಇದು. ಫಸ್ಟ್ ಒನ್, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಪರ್ಚೇಸ್, ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ಗೂಡ್ಸ್. ಈಗ ಪರ್ಚೇಸ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಇರ್ಬೋದು, ಸೇಲ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ್ ಇರ್ಬೋದು. ಜನರಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಡಿಫೆಂಡಿಂಗ್ ಎ ಕೇಸ್ ಫಾರ್ ಡ್ಯಾಮೇಜ್ ಫಾರ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್, ಕಾಂಪನ್ಸೇಷನ್ ಪೇಯ್ಡ್ ಟು ಅನ್ ಅನ್ಡಿಸೈರೇಬಲ್ ಎಂಪ್ಲಾಯಿ ಫಾರ್ ದ ರಿಟ್ರೆಚ್ಮೆಂಟ್ ಆಫ್ ಹಿಸ್ ಸರ್ವಿಸ್. ಈ 5th ಪಾಯಿಂಟ್ ನೋಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಗೆ ಬರುವಂಥದ್ದು. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬೇಕಾಗುತ್ತೆ. ಹಾಗೆ ತೆಗೆದಾಕುವಾಗ ಅವರಿಗೆ ಕಾಂಪನ್ಸೇಷನ್ ಕೊಡ್ತೀವಿ, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಕಮಿಷನ್ ಪೇಯ್ಡ್, ಕಾಂಪನ್ಸೇಷನ್ ಪೇಯ್ಡ್ ಟು ಎಂಪ್ಲಾಯ್ ಇನ್ ಕನೆಕ್ಷನ್ ವಿತ್ ಇಂಜುರಿ ಸಸ್ಟೈನ್ಡ್ ಬೈ ದೆಮ್, ಆಕ್ಸಿಡೆಂಟ್ ಮೆಟ್ ಬೈ ದೆಮ್ ವೈಲ್ ಆನ್ ಡ್ಯೂಟಿ. ಕೆಲಸದಲ್ಲಿ ಇರುವಾಗ ಯಾರ್ಯಾರು ಎಂಪ್ಲಾಯೀಸ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅವರಿಗೆ ಕಾಂಪನ್ಸೇಷನ್ ಕೊಡ್ತೀವಿ, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ರೀಸನೇಬಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಇನ್ ದ ಒಕೇಶನ್ ಆಫ್ ದಿವಾಲಿ, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಎಕ್ಸೆಟ್ರಾ. ಈ ಕೆಲವೊಮ್ಮೆ ಹಬ್ಬದ ಸಂದರ್ಭದಲ್ಲಿ ಏನಾದ್ರೆ ಎಂಪ್ಲಾಯೀಸ್ಗೆ ನಾವು ಗಿಫ್ಟ್ ಅಥವಾ ಏನಾದ್ರೆ ಕೊಟ್ರೆ ಅದು ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ದೆನ್ ಸಬ್ಸ್ಕ್ರಿಪ್ಷನ್ ಗಿವನ್ ಟು ಅನ್ ಅಸೋಸಿಯೇಷನ್, ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್. ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಯಾವುದೇ ಲೀಗಲ್ ಎಕ್ಸ್ಪೆಂಡಿಚರ್ ಇರ್ಬೋದು. ದೆನ್ ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ನ್ಯೂ ಟೆಲಿಫೋನ್, ಎಂಬಸಲ್ಮೆಂಟ್ ಬೈ ಅನ್ ಎಂಪ್ಲಾಯಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಬಿಸ್ನೆಸ್. ತುಂಬಾ ಇಂಪಾರ್ಟೆಂಟ್ ಇದು, ಪ್ರತಿ ವರ್ಷ ಆಲ್ಮೋಸ್ಟ್ ಥಿಯರಿ ಕ್ವಶನ್ ಇದು ಇದ್ದೇ ಇರ್ತದೆ. ಎಂಬಸಲ್ಮೆಂಟ್ ಬೈ ಅನ್ ಎಂಪ್ಲಾಯಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಬಿಸ್ನೆಸ್ ಅಂದ್ರೆ ಈಗ ಬಿಸ್ನೆಸ್ ಅಲ್ಲಿ ಏನು ಕ್ಯಾಶ್ ಮಿಸ್ಯೂಸ್ ಆಗುವಂಥದ್ದು, ಕಳುವು ಆಗುವಂಥದ್ದು ಆಗ್ತಾ ಇರುತ್ತೆ. ಯಾರು ಈ ಅಕೌಂಟೆಂಟ್ ಅವ್ರು ಇರ್ತಾರಲ್ಲ, ಅವ್ರು ಏನಾದ್ರೆ ಬಿಸ್ನೆಸ್ ಅಲ್ಲಿ 100 ರೂಪಾಯಿ 200 ರೂಪಾಯಿ ಈ ತರ ಏನಾದ್ರೆ ಅಮೌಂಟ್ ಅನ್ನ ತೆಗೆದ್ಬಿಟ್ರೆ, ಮಿಸ್ ಆದ್ರೆ, ಅದು ಪ್ರತಿ ಬಿಸ್ನೆಸ್ ಅಲ್ಲಿ ಇರುವಂತದ್ದೇ, ಹಾಗಾಗಿ ಅದು ಅಲೌಡೆ. ದೆನ್ ನಾರ್ಮಲ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, then penalty paid by an assessee for saving from confiscation the goods which he purchased from a third party without knowing that they had been illegally imported. ಕೆಲವೊಮ್ಮೆ ನಾವು ಗೂಡ್ಸ್ ನಾವು ಯಾರ ಹತ್ರ ಒಂದು ಥರ್ಡ್ ಪಾರ್ಟಿಯಿಂದ ಪರ್ಚೇಸ್ ಮಾಡಿರ್ತೀವಿ, ಬಟ್ ನಮ್ಗೆ ಗೊತ್ತಿರಲ್ಲ, ಅವರು ಇಲ್ಲಿಗಲ್ ಆಗಿ ತರಿಸಿರ್ಬೋದು ಬೇರೆ ಕಡೆಯಿಂದ. ಬಟ್ ಆಮೇಲೆ ನಾವು ಅದು ನಿಜವಾಗ್ಲೂ ಅವರು ಲೀಗಲ್ ಆಗಿ ತರಿಸಿದ್ದಾರೆ ಅಂತ ಪರ್ಚೇಸ್ ಮಾಡಿರ್ತೀವಿ, ಬಟ್ ಆಮೇಲೆ ಗೊತ್ತಾಗುತ್ತೆ ಅದು ಅವ್ರು ಇಲ್ಲಿಗಲ್ ಆಗಿ ತರಿಸಿದ್ದಾರೆ ಅಂತ. ಬಟ್ ಅವಾಗ ಕೇಸ್ ಆದಾಗ ಆ ಕೇಸಿಗೆ ಖರ್ಚು ಮಾಡುತ್ತ ದುಡ್ಡು ಇದೆಯಲ್ಲ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ವೆಲ್ಫೇರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಎಂಪ್ಲಾಯಿ, ರಾಬ್ರಿ ಆರ್ ಡೆಕಾಯ್ಸ್ ಪ್ರೊವೈಡೆಡ್ ಇಟ್ ಈಸ್ ಇನ್ಸಿಡೆಂಟಲ್ ಟು ಬಿಸ್ನೆಸ್. ಏನಾದ್ರು ರಾಬ್ರಿ ಆದ್ರೆ ಏನ್ ಮಾಡಕ್ಕಾಗಲ್ಲ, ಬಿಸ್ನೆಸ್ ಇಂದ ಕಲವು ಆದ್ರೆ ಅದು ಸಹ ಬಿಸ್ನೆಸ್ ಅಂತಾನೆ ಟ್ರೀಟ್ ಮಾಡಬೇಕು. ಪ್ರೆಸೆಂಟ್ ಗಿವನ್ ಟು ದ ಎಂಪ್ಲಾಯೀಸ್ ಆನ್ ದ ಒಕೇಶನ್ ಆಫ್ ದಿವಾಲಿ, ಕ್ರಿಸ್ಮಸ್, ದಸರಾ ಎಕ್ಸೆಟ್ರಾ. ಹಬ್ಬದ ಸಂದರ್ಭದಲ್ಲಿ ಎಂಪ್ಲಾಯಿಗೆ ಗಿಫ್ಟ್ ಏನಾದ್ರು ಕೊಟ್ರೆ ಅದು ಸಹ ಅಷ್ಟೇ. ಇಂಟ್ರೆಸ್ಟ್ ಆನ್ ಅನ್ಪೇಯ್ಡ್ ಪರ್ಚೇಸ್ ಪ್ರೈಸ್ ಆಫ್ ಎನಿ ಬಿಸ್ನೆಸ್ ಅಸೆಟ್ purchased by an assessee and put to use will be allowed. A pension or gratuity paid to an employee, it is a business expenditure. Then expenditure incurred on raising loan. Next, payment of festival allowance to employees, loss due to natural cause, expenditure for political purpose, loss caused by standing surety for others, then loss due to freezing of stock, payment of telex connection, damage paid, failure to fulfill the contract in time, demurrage paid to railway for not lifting the goods, recurring expenditure incurred on giving basic training to apprentice. ಇದೆಲ್ಲ ಲೀಸ್ಟ್ ಅಲ್ಲಿ ಇರುವಂತದನ್ನ ನೋಡ್ಕೋಬೇಕು ನೀವು. ಇದೆಲ್ಲ ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಇದು ಕೆಲವೊಂದು ಇಂಪಾರ್ಟೆಂಟ್ ಇದ್ರೆ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತದ್ದು.
professional tax levied by local authority, forfeiture of security deposit, expenditure incurred leveling land, then expenses on renovation of office, substantial repairs charge, entertainment expense, cash shortage found in the business, interest paid on delayed payment, salary paid by an assessee to a partner, expenditure incurred on foundation laying ceremony, then security deposited with postal authorities, expenditure on stamp etc., interest paid by an assessee to sales tax, expenditure on getting electricity line. ಈಗ ನಮಗೆ ಮತ್ತೆ ಇನ್ನೊಂದು ಇಲ್ಲಿ ವಿಚಾರ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಬರಲ್ಲ, GST ಪೇಡ್ ಅಂತ ಬರುತ್ತೆ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಆನ್ ಇನೋಗ್ರೇಷನ್ ಆಫ್ ಫ್ಯಾಕ್ಟರಿ, ಎಕ್ಸ್ಪೆಂಡಿಚರ್ ಆಫ್ ಮಾರ್ಕೆಟ್ ಸರ್ವೆ, expenditure on test marketing, expenditure on connection with income tax proceedings, interest levied for failure to pay installment, expenditure incurred on foreign ಆಕ್ಚುಲಿ ಫಾರಿನ್ ಟೂರ್ ಆಯ್ತಾ, ಫಾರಿನ್ ಟೂರ್ ಆಫ್ ಡೈರೆಕ್ಟರ್. ಇದೆಲ್ಲ ಎಕ್ಸ್ಪೆಂಡಿಚರ್ ಲಿಸ್ಟ್ ನೀವು ನೋಡ್ಕೋಬೇಕು, ಇದೆಲ್ಲ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ಫಾರ್ಮ್ಯಾಟ್. ಸೊ ಇಲ್ಲಿ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮ್ಯಾಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಫಾರ್ಮ್ಯಾಟ್, ಎರಡು ಅಮೌಂಟ್ ಕಾಲಮ್ ಬರುತ್ತೆ. ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್. ಫಸ್ಟಿಗೆ ನಾವು ಏನು ತಗೋಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಅನ್ನು ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ಇದಕ್ಕೆ ಆಡ್ ಮಾಡಬೇಕು ಮೊದಲಿಗೆ. ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದ್ರೆ ನೆನಪಿರಲಿ ನಿಮಗೆ, ಒಬ್ಬ ಅಸೆಸ್ಸಿಗೆ ಟೋಟಲ್ ಆಗಿ 5 ಸೋರ್ಸಿಂದ ಇನ್ಕಮ್ ಬರುತ್ತೆ, ಗೊತ್ತಿದೆ. ಸ್ಯಾಲರಿ, ಬಿಸ್ನೆಸ್ ಇನ್ಕಮ್, ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್. ಈಗ ನಾವು ಮಾಡ್ತಾ ಇರುವಂತದ್ದು ಮೂರನೇ ಹೆಡ್ ಬಿಸ್ನೆಸ್ ಇನ್ಕಮ್. ಹಾಗಾಗಿ ಬರೀ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ಮಾತ್ರ ಬಿಸ್ನೆಸ್ ಇನ್ಕಮ್ ಅಲ್ಲಿ ಟ್ರೀಟ್ ಮಾಡುವಂತದ್ದು. ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಅವರು ಕೊಟ್ಟಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅವರೊಂದು ಕೊಟ್ಟಿರ್ತಾರೆ, ಅದರಲ್ಲಿ ಬೇರೆ ಹೆಡ್ಗೆ ಸಂಬಂಧಪಟ್ಟಂತಹ ಎಕ್ಸ್ಪೆಂಡಿಚರ್ ಮತ್ತೆ ಇನ್ಕಮ್ ಸೇರ್ಕೊಂಡಿರುತ್ತೆ ಬೇರೆ ಹೆಡ್ಗೆ. ಅಂದ್ರೆ ಈಗ ಸ್ಯಾಲರಿಗೆ ಸಂಬಂಧಪಟ್ಟಂತದ್ದು ಇರ್ಬೋದು, ಹೌಸ್ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿರುವಂತ ಮುನ್ಸಿಪಲ್ ಟ್ಯಾಕ್ಸ್ ಇರ್ಬೋದು ಅಥವಾ ರಿಪೇರ್ ಇರ್ಬೋದು, ಹಾಗೇನೆ ಕ್ಯಾಪಿಟಲ್ ಗೇನ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ಇರ್ಬೋದು, ಅದರ್ ಸೋರ್ಸಿಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ಇರ್ಬೋದು. ಬೇರೆ ಹೆಡ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಇದ್ರೆ ಅದೆಲ್ಲವನ್ನು ಕೂಡ ಡಿಸ್ಅಲೋ ಮಾಡಬೇಕು. ಯಾಕಂದ್ರೆ ಅದರಿಂದ ಬಿಸ್ನೆಸ್ ಇನ್ಕಮ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಡಿಸ್ಅಲೋ ಮಾಡಿ ಆಡ್ ಮಾಡಬೇಕು. ನೆಕ್ಸ್ಟ್, ಲೆಸ್ ಪರ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋ ಫಾರ್. ಕೆಲವೊಮ್ಮೆ ಬಿಸ್ನೆಸ್, ನಿಜವಾದ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅವರು ಮೈನಸ್ ಮಾಡಿರಲ್ಲ, ಅಂಥದ್ದೆಲ್ಲ ನಾವು ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಕೆಲವೊಮ್ಮೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಲ್ಲಿ ಬರೀ ಬಿಸ್ನೆಸ್ ಇನ್ಕಮ್ ಮಾತ್ರ ಇರಬೇಕು. ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಬೇರೆ ಹೆಡ್ಗೆ ಸಂಬಂಧಪಟ್ಟಿದ್ದು, ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ರೆಂಟ್ ರಿಸೀವ್ಡ್ ಇರುತ್ತೆ, ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿರ್ತಾರೆ. ಆಮೇಲೆ ಅದರ್ ಸೋರ್ಸ್ಗೆ ಸಂಬಂಧಪಟ್ಟಂತ ಲಾಟರಿ, ಡಿವಿಡೆಂಡ್, ಇಂಟ್ರೆಸ್ಟ್ ರಿಸೀವ್ಡ್, ಇದೆಲ್ಲ ಕೂಡ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವರು ಸೇರಿಸಿರ್ತಾರೆ. ಬಟ್ ಇದರಿಂದ ಏನಾಗಿರುತ್ತೆ, ಬಿಸ್ನೆಸ್ ಇನ್ಕಮ್ ಅಂದ್ರೆ ನೆಟ್ ಪ್ರಾಫಿಟ್ ಜಾಸ್ತಿ ತೋರಿಸುತ್ತೆ, ಬಟ್ ನಿಜವಾದಂತ ಬಿಸ್ನೆಸ್ ಇನ್ಕಮ್ ಅಲ್ಲ ಅದು. ಹಾಗಾಗಿ ಬೇರೆ ಹೆಡ್ಗೆ ಸಂಬಂಧಪಟ್ಟ ಇನ್ಕಮ್ ಅನ್ನೆಲ್ಲವನ್ನು ಕೂಡ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಅದುವೇ ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ ಅಂತ. ಅದಾದ ನಂತರ ಇನ್ನೊಂದು ಲೆಸ್ ಮಾಡ್ಲಿಕ್ಕೆ ಇರುತ್ತೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೌಡ್ ಅರ್ಲಿಯರ್ ಅಂತ. ಈ ಕೆಲವೊಮ್ಮೆ ಬ್ಯಾಡ್ ಡೆಟ್ಸ್ ಅಂತ ಇದೆ. ಬ್ಯಾಡ್ ಡೆಟ್ಸ್ ಅನ್ನೋದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಓಕೆ, ಕೆಲವೊಮ್ಮೆ ಬ್ಯಾಡ್ ಡೆಟ್ಸ್ ಏನಾಗಿರುತ್ತೆ ಅಂದ್ರೆ ರಿಕವರ್ ಆಗಿರುತ್ತೆ, ದುಡ್ಡು ಬರೋದೇ ಇಲ್ಲ ಅಂತ ನಾವು ಬಿಟ್ಟಿರ್ತೀವಿ, ಅದು ಈಗ ಬರುತ್ತೆ ನಮಗೆ. ಸೊ ಆ ರೀತಿ ಬಂದಾಗ ಅದನ್ನ ಆಲ್ರೆಡಿ ನಾವು ಪ್ರೀವಿಯಸ್ ಇಯರ್ಲಿ ಡಿಸಲೋ ಮಾಡಿದ್ರೆ ಅದನ್ನ ಇವಾಗ ನಾವು ಲೆಸ್ ಮಾಡಬೇಕಾಗುತ್ತೆ ಈ ವರ್ಷ. ಆನಂತರ ಆಡ್ ಡೀಮ್ಡ್ ಇನ್ಕಮ್. ಡೀಮ್ಡ್ ಇನ್ಕಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಕ್ರೆಡಿಟ್ ಇರ್ಬೋದು, ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್ ಇರ್ಬೋದು, ಅನ್ಎಕ್ಸ್ಪ್ಲೇನ್ಡ್ ಮನಿ ಇರ್ಬೋದು. ಬಿಸ್ನೆಸ್ ಅಲ್ಲಿ ಈಗ ಕ್ಯಾಶ್ ಕ್ರೆಡಿಟ್, ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಹೆಸರಲ್ಲಿ ನೀವು ತೋರಿಸಿದ್ದೀರಾ, ಯಾರ ಹತ್ರ ನಾನು ಒಂದು 10 ಲಕ್ಷ ಲೋನ್ ತಗೊಂಡಿದ್ದೀನಿ ಅಂತ, ಬಟ್ ಅದಕ್ಕೆ ಯಾವುದೇ ಪೂರಕ ದಾಖಲೆ ಇರೋದಿಲ್ಲ. ಫ್ರೆಂಡ್ ಹತ್ರ 10 ಲಕ್ಷ ದುಡ್ಡು ಸಾಲ ತಗೊಂಡಿದ್ದೀನಿ ಅಂತ ನೀವು ತೋರಿಸಿರ್ಬೋದು ಬಿಸ್ನೆಸ್ ಅಲ್ಲಿ, ಬಟ್ ಅಲ್ಲಿ ಆ ಸಾಲಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತ ಸರಿಯಾದಂತ ದಾಖಲಾತಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಇವನು ಟ್ಯಾಕ್ಸ್ ಕಟ್ಟಲೇಬೇಕು. ಹಾಗೆ ಕೆಲವೊಮ್ಮೆ ಈಗ ಅವನು ಫಾರ್ ಎಕ್ಸಾಂಪಲ್ ಅವನ ಮದುವೆ, ಅವನ ಅಥವಾ ಅವನ ಡಾಟರ್ ಅಥವಾ ಸನ್ದು ಮದುವೆ ಮಾಡಿಸಿರ್ತಾನೆ, 10 ಲಕ್ಷ ಖರ್ಚಾಗಿದೆ ಅಂತ ಅವನು ತೋರಿಸ್ತಾನೆ, ಬಟ್ 10 ಲಕ್ಷದಲ್ಲಿ 5 ಲಕ್ಷ ತನಕ ಮಾತ್ರ ಲೆಕ್ಕ ತೋರಿಸ್ತಾನೆ, ಅಂದ್ರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಇರುತ್ತೆ. ಇನ್ನು 5 ಲಕ್ಷಕ್ಕೆ ಯಾವುದೇ ರೀತಿಯಾದಂತ
ಎವಿಡೆನ್ಸ್ ಇರೋದಿಲ್ಲ, ಆ 5 ಲಕ್ಷ ಅವನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದನ್ನೇ ನಾವು ಡೀಮ್ಡ್ ಇನ್ಕಮ್ ಅಂತ ಕರಿತೇವೆ. ಇದು ಆಲ್ರೆಡಿ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ದೀವಿ ಡೀಮ್ಡ್ ಇನ್ಕಮ್ ಅನ್ನ. ಸೊ ಇದನ್ನ ಆಡ್ ಮಾಡಿದಾಗ ಬರುವಂತದ್ದು ಟೋಟಲ್ ಇನ್ಕಮ್ ಅನ್ನೇ ನಾವು ಟ್ಯಾಕ್ಸೇಬಲ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೇವೆ. ಇದು ಬಿಸ್ನೆಸ್ ಇನ್ಕಮ್ ಗೆ ಸಂಬಂಧಪಟ್ಟಿದ್ದು. ಹಾಗೇನೆ ಪ್ರೊಫೆಷನಲ್ ಇನ್ಕಮ್, ಈಗ ಚಾರ್ಟರ್ಡ್ ಅಕೌಂಟೆಂಟ್, ಡಾಕ್ಟರ್, ಲಾಯರ್ಸ್ ಇರ್ತಾರಲ್ಲ, ಇವ್ರನ್ನೆಲ್ಲ ಪ್ರೊಫೆಷನಲ್ಸ್ ಅಂತ ಕರಿತೀವಿ. ಪ್ರೊಫೆಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬೇರೆನೆ ಫಾರ್ಮ್ಯಾಟ್. ಸೊ ಇಲ್ಲಿ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ಇಷ್ಟೇ, ತುಂಬಾ ಸಿಂಪಲ್. ಮೊದಲಿಗೆ ಎಲ್ಲ ಪ್ರೊಫೆಷನಲ್ ರಿಸಿಪ್ಟ್ ಅನ್ನ ತಗೋಬೇಕು, ಹಾಗೆ ಇದನ್ನು ಟೋಟಲ್ ಮಾಡ್ಕೊಂಡು ಇದರಿಂದ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅನ್ನ ಮೈನಸ್ ಮಾಡಬೇಕು, ಅಲ್ಲಿಗೆ ಪ್ರೊಫೆಷನಲ್ ಇನ್ಕಮ್ ಸಿಗುತ್ತೆ. ಸೊ ಇಲ್ಲಿಗೆ ಇದು 2 ಫಾರ್ಮ್ಯಾಟ್. ಮೊದಲಿಗೆ ನಾವು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು ಪ್ರಾಕ್ಟಿಕಲ್ ಕ್ವಶನ್ ನೋಡಿ, 16 ಮಾರ್ಕ್ಸ್ ಗೆ ಬರುವಂತದ್ದು. ಇದೆಲ್ಲ ಕೂಡ ನಾನಿಲ್ಲಿ ಪ್ರತಿ ಸೆಷನ್ ಅಲ್ಲಿ ಸಾಲ್ವ್ ಮಾಡುವಂತ ಪ್ರತಿ ಪ್ರಾಬ್ಲಮ್ ಕೂಡ ಸೆಮಿಸ್ಟರ್ ಅಲ್ಲಿ ಬಂದಿರುವಂತ ಕ್ವಶನ್ಸ್ ಇದು. ಫ್ರಮ್ ದ ಫಾಲೋವಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಬಿಸ್ನೆಸ್, ascertain the taxable profit from business and the gross total income. ಇಲ್ಲಿ ಬಿಸ್ನೆಸ್ ಇನ್ಕಮ್ ಮತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವುದೆಲ್ಲ ಡಿಸಲೋಡ್ ಎಕ್ಸ್ಪೆಂಡಿಚರ್ ಅಂತ ನೋಡ್ಕೋಬೇಕು. ಆಫೀಸ್ ಸ್ಯಾಲರಿ ಇದೆಲ್ಲ ಅಲೌಡ್. ಪ್ರೊಪ್ರೈಟರ್ ಸ್ಯಾಲರಿ ಡಿಸಲೋಡ್ ಎಕ್ಸ್ಪೆಂಡಿಚರ್ ಅದು. ಇಂಟ್ರೆಸ್ಟ್ ಆನ್ ಪ್ರೊಪ್ರೈಟರ್ ಕ್ಯಾಪಿಟಲ್ ಡಿಸಲೌಡ್. ಜನರಲ್ ಎಕ್ಸ್ಪೆನ್ಸ್ ಅಲೌಡ್. ಬ್ಯಾಡ್ ಡೆಟ್ಸ್ ಅಲೌಡ್. ಅಡ್ವರ್ಟೈಸ್ಮೆಂಟ್ ಅಲೌಡ್. ಫೈರ್ ಇನ್ಸೂರೆನ್ಸ್ ಪ್ರೀಮಿಯಂ ನೋಡಬೇಕು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹೌಸ್ ಪ್ರಾಪರ್ಟಿಗೆ ಆದ್ರೆ ಅದು ಡಿಸಲೌಡ್, ಅದೆಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಡಿಪ್ರಿಸಿಯೇಷನ್ ಅಲೌಡ್. ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್, ಎಲ್ಲ ರಿಸರ್ವ್ಸ್ ಇಲ್ಲಿ ಡಿಸಲೌಡ್. ಇನ್ಕಮ್ ಟ್ಯಾಕ್ಸ್ ಆನ್ ಲಾಸ್ಟ್ ಅಸೆಸ್ಮೆಂಟ್ ಇಯರ್ ಅಮೌಂಟ್ ಎಷ್ಟು 4000 ಇದೆ. ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದಾರಲ್ಲ, ಇದು ಯೂಶುವಲ್ ಆಗಿ ಪರ್ಸನಲ್ ಟ್ಯಾಕ್ಸ್, ಅವನ ಪರ್ಸನಲ್ ಟ್ಯಾಕ್ಸ್, ಯಾರ್ದು ಅಸೆಸ್ ಇದು. ಹಾಗಾಗಿ ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದಲ್ಲ, ಡಿಸಲೌಡ್. ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಕೂಡ ಅಷ್ಟೇ, ಅದು ಡೊನೇಷನ್ ಇದೆಲ್ಲ ಕೂಡ ಡಿಸಲೌಡ್. ಲೀಗಲ್ ಚಾರ್ಜ್ ಫಾರ್ ಡಿಫೆಂಡಿಂಗ್ ಸೂಟ್ ಫಾರ್ ಅಲಿಜ್ಡ್ ಬ್ರೀಚ್ ಆಫ್ ಎ ಟ್ರೇಡಿಂಗ್ ಕಾಂಟ್ರಾಕ್ಟ್, ಸೊ ಇದು ಅಲೌಡ್. ಮೋಟರ್ ಕಾರ್ ಎಕ್ಸ್ಪೆನ್ಸ್ ಅಲೌಡ್. ಮತ್ತೆ ಮೋಟರ್ ಕಾರ್ ಯಾವ್ದಕ್ಕೆ ಯೂಸ್ ಮಾಡಿದ್ದಾರೆ ಅಂತ ನೋಡ್ಬೇಕು, ಪರ್ಸನಲ್ ಆದರೆ ಡಿಸಲೌಡ್. ಅದೇ ತರ ಕ್ರೆಡಿಟ್ ಸೈಡ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದು. ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್, ಕ್ಯಾಪಿಟಲ್ ಗೇನ್ ಅಂತ ಅವರೇ ಕೊಟ್ಟಿದ್ದಾರೆ ನೋಡಿ, ಅದು ಕ್ಯಾಪಿಟಲ್ ಗೇನ್ ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದನ್ನ ಮೈನಸ್ ಮಾಡಬೇಕು. ಈ ರೈಟ್ ಸೈಡ್ ಎಕ್ಸ್ಪೆಂಡಿಚರ್ ಇದೆ ನೋಡಿ, ಇದರಲ್ಲಿ ಯಾವ್ದೆಲ್ಲ ಡಿಸಲೌಡ್ ಅಂತ ಇದೆ ಅದನ್ನೆಲ್ಲ ಆಡ್ ಮಾಡ್ಲಿಕ್ಕೆ, ಅದೇ ರೈಟ್ ಸೈಡ್ ಅಲ್ಲಿ ಇನ್ಕಮ್ ಗೆ ಆಡ್ ಆಗ್ಬಿಟ್ಟಿದೆ ನೋಡಿ, ಇದನ್ನ ಲೆಸ್ ಮಾಡಬೇಕು. ಕ್ಯಾಪಿಟಲ್ ಗೇನ್ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ ಅದರ್ ಸೋರ್ಸಿಗೆ ಸಂಬಂಧಪಟ್ಟಂತ ಇನ್ಕಮ್ ಇದನ್ನು ತೆಗಿಬೇಕು. ಡಿವಿಡೆಂಡ್ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು ಇದನ್ನು ತೆಗಿಬೇಕು. ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್ ಇದು ಕೂಡ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು. ಇದು ಎಲ್ಲವನ್ನು ಕೂಡ ಗ್ರಾಸ್ ಪ್ರಾಫಿಟ್ ಬಿಟ್ಟು ಬಾಕಿ ಎಲ್ಲ ಕೂಡ ಲೆಸ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್, ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 1000 paid as compensation to an old employee whose service were terminated as his continuance in service was considered detrimental to the profitable conduct of the company's business. ಈ ಜನರಲ್ ಎಕ್ಸ್ಪೆನ್ಸ್ ಅಲ್ಲಿ 1000 ಯಾವುದೋ ಎಂಪ್ಲಾಯ್ ಅನ್ನ ಕೆಲಸದಿಂದ ತೆಗೆದಾಕಿದಾರಂತೆ, ಹಾಗಾಗಿ ಅವನಿಗೆ 1000 ಕಾಂಪನ್ಸೇಷನ್ ಕೊಟ್ಟಿದ್ದಾರಂತೆ, ಅದು ಅಲೌಡ್ ಅದು. ನೆಕ್ಸ್ಟ್ 2000 ಬೈ ವೇ ಆಫ್ ಹೆಲ್ಪ್ ಟು ಎ ಪುವರ್ ಕಾಲೇಜ್ ಸ್ಟೂಡೆಂಟ್, 2000 ಕಾಲೇಜ್ ಸ್ಟೂಡೆಂಟ್ಗೆ ಕೊಟ್ಟಿದ್ದಾರಂತೆ, ಯಾರೋ ಪುವರ್ ಸ್ಟೂಡೆಂಟ್ಗೆ, ಇದು ಡಿಸಲೌಡ್. ನೆಕ್ಸ್ಟ್ ದ ಡಿಪ್ರಿಸಿಯೇಷನ್ ಇಸ್ ಫೌಂಡ್ ಟು ಬಿ ಇನ್ ಎಕ್ಸೆಸ್, ಯಾವುದೇ ಎಕ್ಸ್ಪೆಂಡಿಚರ್ ಎಕ್ಸೆಸ್ ಬಂದರೆ ಅದನ್ನು ಡಿಸಲೌ ಮಾಡಬೇಕು. ಇದು ಎಕ್ಸೆಸ್ ಅಂತ ಕೊಟ್ಟಿದ್ದಾರೆ, ಡಿಸಲೌ ಮಾಡಿ. ದ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇನ್ಕ್ಲೂಡ್ ಕ್ಯಾಲೆಂಡರ್ಸ್ ಆ್ಯಂಡ್ ಡೈರೀಸ್ ಆಫ್ ₹1500. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕ್ಯಾಲೆಂಡರ್ ಮತ್ತೆ ಡೈರಿ ಮಾಡಿರ್ತಾರೆ, ಅದು ಸಹ ಅಡ್ವರ್ಟೈಸ್ಮೆಂಟೇ ಅದು. ಮೋಟರ್ ಕಾರ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 500 ಆಸ್ ಮೋಟರ್ ಕಾರ್ ಎಕ್ಸ್ಪೆನ್ಸ್ ಫಾರ್ ಪ್ರೈವೇಟ್ ಯೂಸ್, ಏನು ಮೋಟರ್ ಕಾರ್ ಎಕ್ಸ್ಪೆನ್ಸ್ ಇತ್ತು ಅದಲ್ಲ ₹500 ಪ್ರೈವೇಟ್ ಯೂಸ್ ಅಂತೆ, ಅದು ಡಿಸಲೌಡ್. ದ ಅಸೆಸಿ ಹ್ಯಾಸ್ ರಿಸೀವ್ಡ್ ಡಿಮಾಂಡ್ ನೋಟಿಸ್ ಫಾರ್ ಎ ಸೇಲ್ಸ್ ಟ್ಯಾಕ್ಸ್ ಫಾರ್ ಅರ್ಲಿಯರ್ year amounting to ₹10,000 and has not disputed the liability. Reserve for future losses is meant for this liabilities. So 10,000 ಇಲ್ಲಿ ಡಿಮಾಂಡ್ ನೋಟಿಸ್, ಗೌರ್ಮೆಂಟ್ ಇಂದ ನೋಟಿಸ್ ಬಂದಿದೆ ಇವನಿಗೆ ಇಲ್ಲಿ. ಸೊ ಇದನ್ನ ನಾವು ನೋಟಿಸ್ ಬಂದ ನಾವು ಆಲ್ರೆಡಿ 10,000 ರಿಸರ್ವ್ ಆಗಿ ಇಟ್ಟಿದ್ದೀವಿ. ಕೆಳಗಡೆ ನೋಡಿ ರಿಸರ್ವ್ ಫಾರ್ ಫ್ಯೂಚರ್ ಲಾಸ್ ಅಂತ 10,000 ಇಟ್ಟಿದ್ದೀವಿ, ಇದು ಡಿಸಲೌಡ್. ಮತ್ತೆ ಈ ಕ್ವಶನ್ 2019 ಮತ್ತೆ 2015 ಅಲ್ಲಿ ಬಂದಿದೆ. ಸೊ ಈಗ ಸೊಲ್ಯೂಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸಿನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಈಗ ಅಸೆಸ್ಮೆಂಟ್ ಇಯರ್ 2020-21 ಪರ್ಟಿಕ್ಯುಲರ್ಸ್ 2 ಕಾಲಮ್ ಇರಬೇಕು. ಮೊದಲಿಗೆ ನೆಟ್ ಪ್ರಾಫಿಟ್, ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ,
ಆ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಕೆಳಗಡೆ ನೆಟ್ ಪ್ರಾಫಿಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ 2,39,020. ಇದನ್ನ ಮೊದಲಿಗೆ ಬರ್ಕೋಬೇಕು. ನೆಟ್ ಪ್ರಾಫಿಟ್ ಔಟರ್ ಕಾಲಮ್. ಇದಕ್ಕೆ ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಈ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅನ್ನು ನಾವು ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತಾನು ಕರಿತೀವಿ. ಕನ್ಫ್ಯೂಷನ್ ಆಗೋದು ಬೇಡ. ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅಂಡ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಬೋತ್ ಆರ್ ಸೇಮ್. ಇಲ್ಲಿ ಯಾವ್ದೆಲ್ಲ ಅಲ್ಲಿ ನಾನು ಡಿಸ್ಅಲೌಡ್ ಅಂತ ಹೇಳಿದೆ ಅದೆಲ್ಲ ಕೂಡ ಇಲ್ಲಿ ಆಡ್ ಮಾಡ್ತಾ ಬರಬೇಕು. ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್, ಚಾರಿಟಿ ಟು ಸ್ಟೂಡೆಂಟ್, 2,000 ರೂಪಾಯಿ ಹೆಲ್ಪ್ ಮಾಡಿದ್ರು ನೋಡಿ ಸ್ಟೂಡೆಂಟ್ಗೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು ಅದು. ದೆನ್ ಎಕ್ಸೆಸ್ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ರಿಸರ್ವ್ ಫಾರ್ ಫ್ಯೂಚರ್ ಲಾಸ್ ಇದು ಎಕ್ಸ್ಪೆಂಡಿಚರ್ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಇನ್ಕಮ್ ಟ್ಯಾಕ್ಸ್ ಆನ್ ಲಾಸ್ಟ್ ಅಸೆಸ್ಮೆಂಟ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್, ಇದೆಲ್ಲ ಕೂಡ ಡಿಸ್ಅಲೌಡ್ ಎಕ್ಸ್ಪೆಂಡಿಚರ್. ಡೊನೇಷನ್ ಟು ಮೈಸೂರು ಯೂನಿವರ್ಸಿಟಿ, ಮೋಟರ್ ಕಾರ್ ಎಕ್ಸ್ಪೆನ್ಸ್ ಪ್ರೈವೇಟ್ ಯೂಸಿಗೆ ಇತ್ತು ನೋಡಿ, ಇದೆಲ್ಲ ಕೂಡ ಏನು ಡಿಸ್ಅಲೌಡ್ ಎಕ್ಸ್ಪೆಂಡಿಚರ್. ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲವನ್ನು ಕೂಡ ಫಸ್ಟ್ ಕಾಲಮ್ ಅಲ್ಲಿ ಬರೆದು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಆ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಬೇಕು. ಆಡ್ ಆದ ಮೇಲೆ ನೆಕ್ಸ್ಟ್ ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಏನು ಬೇರೆ ಹೆಡ್ ಗೆ ಸಂಬಂಧಪಟ್ಟಂತ ಇನ್ಕಮ್ ಇದೆಲ್ಲ ಅದೆಲ್ಲವನ್ನು ಕೂಡ ಮೈನಸ್ ಮಾಡಬೇಕು. ಕ್ಯಾಪಿಟಲ್ ಗೇನ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ, ಡಿವಿಡೆಂಡ್, ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್, ಇದೆಲ್ಲ ಕೂಡ ಬೇರೆ ಹೆಡ್ ಗೆ ಸಂಬಂಧಪಟ್ಟಂತ ಇನ್ಕಮ್ಸ್. ಇದೆಲ್ಲವನ್ನು ಕೂಡ ಫಸ್ಟ್ ಕಾಲಮ್ ಅಲ್ಲಿ ಬರೆದು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಮೇಲೆ 2,67,000 ಇಂದ ಮೈನಸ್ ಮಾಡಿ. ಅವಾಗ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಸೊ ಇಲ್ಲಿಗೆ ಬಿಸ್ನೆಸ್ ಇನ್ಕಮ್ ಮುಗೀತು. ಇಷ್ಟೇ ಇರುವಂತದ್ದು ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಈ ಸಮ್ಮಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಗೊತ್ತಿದೆ, ಟೋಟಲ್ ಆಗಿ 5 ಹೆಡ್ ಇದೆ. 5 ಹೆಡ್ ಬರಿಬೇಕೀಗ. ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ. ಇಲ್ಲಿ ಈ ಕ್ವಶನ್ ಅಲ್ಲಿ ಒಂದು ಸ್ಯಾಲರಿ ಏನಾದ್ರು ಕೆಲವೊಮ್ಮೆ ಕೊಡ್ತಾರೆ ಅವರು ಎಂಪ್ಲಾಯ್ಸ್, ಆಫೀಸ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನ ನೀವು ನಿಮ್ಮ ಇನ್ಕಮ್ ಅಂತ ತಗೋಬೇಡಿ. ಈಗ ಅಂದ್ರೆ ಇದು ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ, ನಮ್ಮ ಆಫೀಸ್ ಅಲ್ಲಿ ಬೇರೆ ಎಂಪ್ಲಾಯೀಸ್ ಇರ್ತಾರಲ್ಲ ಅವರಿಗೆ ಕೊಡುವಂತ ಸ್ಯಾಲರಿ. ನಾವೇ ಎಲ್ಲಾದ್ರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ನಮಗೆ ಸ್ಯಾಲರಿ ಸಿಗ್ತದಲ್ಲ, ಅದನ್ನ ನಾವು ಇಲ್ಲಿ ಆಫೀಸ್ ಸ್ಯಾಲರಿ ಅಂತ ನಮ್ಮ ಹೆಸರು ಏನೋ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ತಗೋತೀವಿ. ನಾವೆಲ್ಲಾದ್ರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ. ಬಟ್ ಯೂಶಲ್ ಆಗಿ ನಾವು ಬಿಸ್ನೆಸ್ ಮಾಡ್ತಾ ಇರುವಾಗ ಬೇರೆ ಕಡೆ ಕೆಲಸ ಮಾಡಕ್ಕಾಗುತ್ತಾ? ಇರೋದಿಲ್ಲ. ಯಾವಾಗ್ಲೂ ಇನ್ಕಮ್ ಫ್ರಮ್ ಸ್ಯಾಲರಿ ನಿಲ್ಲೇ ಇರುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಕ್ವಶನ್ ಅಲ್ಲಿ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ, ಹಾಗಾಗಿ ನಿಲ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು ಈಗ ಆಲ್ರೆಡಿ ನಾವು ಇಲ್ಲಿ ಕೆಳಗಡೆ ನೋಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. 2,32,620 ಅದು ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಗೇನ್ ಎಷ್ಟು 25,000, ಅದು ಇಲ್ಲಿ ತಗೋಬೇಕು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದರ್ ಸೋರ್ಸ್ ಅಲ್ಲಿ ಯಾವ್ದೆಲ್ಲ ಇದೆ ಅಂದ್ರೆ, ಒಂದು ಇಲ್ಲಿ ಡಿವಿಡೆಂಡ್ ಕೊಟ್ಟಿದ್ದಾನೆ, ಡಿವಿಡೆಂಡ್ ಇದೆ, ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಇದೆ, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ ಇದೆ. ನೆನಪಿರಲಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟ್. ಮತ್ತೊಂದು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಅಪ್ ಟು 3,500 ಎಕ್ಸೆಂಪ್ಟ್. ಇಲ್ಲಿ 2,000 ಕೊಟ್ಟಿದ್ದಾನೆ, ಹಾಗಾಗಿ ಎಕ್ಸೆಂಪ್ಟ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ ಒಂದಿದೆ, ಅದೊಂದು ಮಾತ್ರ ಇಲ್ಲಿ ಟ್ಯಾಕ್ಸೇಬಲ್. ಓಕೆ, 4,500 ರೂಪಾಯಿ ಮಾತ್ರ ಟ್ಯಾಕ್ಸೇಬಲ್. ಬಾಕಿ ಪೋಸ್ಟ್ ಆಫೀಸ್ ಮತ್ತೆ ಡಿವಿಡೆಂಡ್ ಇದೆ ಎರಡು ಎಕ್ಸೆಂಪ್ಟ್. ಸೊ ಇದು ಎಲ್ಲವನ್ನು ಟೋಟಲ್ ಮಾಡೋಣ, ಅಲ್ಲಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಇದಿಷ್ಟೇ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಥ್ಯಾಂಕ್ ಯು.